ಸ್ನೇಹಿತರೆ ನಮಸ್ಕಾರ. ಚರಿತ್ರೆ ಬಿಗ್ ನ್ಯೂಸ್ಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ದೇಶದಾದ್ಯಂತ ಚಳಿಯ ಆರ್ಭಟ ದಿನದಿಂದ ದಿನಕ್ಕೆ ಜೋರಾಗ್ತಿದೆ. ಬಹುತೇಕ ಕಡೆ ತಾಪಮಾನ ಭಾರೀ ಪ್ರಮಾಣದಲ್ಲಿ ಕುಸಿತವಾಗ್ತಿದೆ. ಜನತೆಗೆ ದಟ್ಟ ಮಂಚಿನ ವಾತಾವರಣ ಸಂಚಾರವನ್ನೇ ಅಸ್ತವ್ಯಸ್ತಗೊಳಿಸುತ್ತಿದೆ. ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ದಟ್ಟವಾದ ಮಂಜಿನ ಹೊದಿಕೆ ಆವರಿಸಿದೆ. ಪರಿಣಾಮ ವಿಮಾನ ಮತ್ತು ರೈಲು ಕಾರ್ಯಾಚರಣೆಯ ಮೇಲೆ ಗಂಭೀರ ಪರಿಣಾಮ ಬೀರಿದೆ. ಇಂದಿರಾ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ 100ಕ್ಕೂ ಹೆಚ್ಚು ವಿಮಾನಗಳು ವಿಳಂಬವಾಗಿವೆ ಮತ್ತು 26 ರೈಲುಗಳು ತಡವಾಗಿ ಚಲಿಸುತ್ತಿವೆ ಅಂತ ಹೇಳಲಾಗಿದೆ. ಫ್ಲೈಟ್ಗಳ ಬಹುತೇಕ ವೇಳಾಪಟ್ಟಿ ಬದಲಾಗಿದೆ. ಹೀಗಾಗಿ ಹೊಸ ವೇಳಾಪಟ್ಟಿಗೆ ಮಾಹಿತಿಗಾಗಿ ಪ್ರಯಾಣಿಕರು ಸಂಬಂಧಪಟ್ಟ ವಿಮಾನಯಾನ ಸಂಸ್ಥೆಯನ್ನ ಸಂಪರ್ಕಿಸಲು ಮನವಿ ಮಾಡಲಾಗಿದೆ. ಇನ್ನು ಹರಿಯಾಣದಲ್ಲಿ 6 ಜಿಲ್ಲೆಗಳಿಗೆ ಮಳೆ ಮುನ್ಸೂಚನೆ ನೀಡಲಾಗಿದೆ. ಇದಲ್ಲದೆ ರಾಜಸ್ಥಾನ, ಕೇರಳ, ತಮಿಳುನಾಡು ಹಾಗೂ ಕರ್ನಾಟಕದ ದಕ್ಷಿಣ ಒಳನಾಡಿನಲ್ಲಿ ಮಳೆ ಮುನ್ಸೂಚನೆ ನೀಡಲಾಗಿದೆ. ಉತ್ತರ ಕರ್ನಾಟಕದ ಹಲವೆಡೆ ತಾಪಮಾನ 2 ರಿಂದ 3 ಡಿಗ್ರಿಯಷ್ಟು ಕೆಳಗೆ ಕುಸಿಯುವ ಸಾಧ್ಯತೆ ಇದೆ. ಬೀದರ್, ಯಾದಗಿರಿ, ರಾಯಚೂರು, ವಿಜಯಪುರ, ಬೆಳಗಾವಿ ಜಿಲ್ಲೆಯಲ್ಲಿ ಉಷ್ಣಾಂಶ ಕುಸಿಯುವ ಸಾಧ್ಯತೆ ಇದೆ. ಅಲ್ಲದೆ ಜನವರಿ 25ರವರೆಗೂ ಇದೇ ಸ್ಥಿತಿ ಇರಲಿದೆ. ಇನ್ನು ಬೆಂಗಳೂರಿನಲ್ಲಿ ತಾಪಮಾನ 15 ಡಿಗ್ರಿ ಸೆಲ್ಸಿಯಸ್ ಆಸುಪಾಸಿನಲ್ಲಿದೆ. ಇದು ಇನ್ನಷ್ಟು ಕಡಿಮೆಯಾಗುವ ಸಾಧ್ಯತೆ ಇದೆ. ಮುಂದಿನ 2 ದಿನಗಳ ಕಾಲ ಉಷ್ಣಾಂಶ ಇನ್ನಷ್ಟು ಕುಸಿಯುವ ಆತಂಕವಿದೆ. ಅಸ್ಸಾಂನ ದಿಮಾಹಾ ಸಾವೋ ಜಿಲ್ಲೆಯ ಉಮ್ರಾಂಗ್ಸೋ ಕಲ್ಲಿದ್ದಲು ಗಣಿಯಲ್ಲಿ 8 ಕಾರ್ಮಿಕರು ಸಿಕ್ಕಿಬಿದ್ದಿದ್ದಾರೆ. ಸುಮಾರು 300 ಅಡಿ ಆಳದ ಕಲ್ಲಿದ್ದಲು ಗಣಿಯಲ್ಲಿ ಸುಮಾರು 4 ದಿನಗಳಿಂದ ಕಾರ್ಮಿಕರು ಯಮಯಾತನೆ ಅನುಭವಿಸುತ್ತಿದ್ದಾರೆ. ಈ ಅವಘಡದಲ್ಲಿ ಓರ್ವ ಕಾರ್ಮಿಕ ಶವವಾಗಿ ಪತ್ತೆಯಾಗಿದ್ದಾನೆ. ಉಳಿದ ಕಾರ್ಮಿಕರ ಕುಟುಂಬಗಳು ತಮ್ಮ ಪ್ರೀತಿ ಪಾತ್ರರು ಸುರಕ್ಷಿತವಾಗಿ ಹೊರಬರಲು ಕಾಯುತ್ತಿದ್ದಾರೆ. ಕಾರ್ಮಿಕರ ಕುಟುಂಬಗಳಲ್ಲಿ ಆತಂಕದ ವಾತಾವರಣವಿದೆ. ಕರುಣಾಜನಕ ಸ್ಥಿತಿ ಅಂದರೆ 2 ತಿಂಗಳ ಹಸುಗೂಸಿನ ಮಹಿಳೆಯೊಬ್ಬರು ತನ್ನ ಗಂಡನಿಗಾಗಿ ಕಾತರದಿಂದ ಕಾಯುತ್ತಿದ್ದಾಳೆ. 27 ವರ್ಷದ ಲಿಜಾನ್ ಗಣಿಗಾರಿಕೆಗೆ ಹೋಗುವ ಮೊದಲು ತನ್ನ ಹೆಂಡತಿಯೊಂದಿಗೆ ಮಾತನಾಡಿದ್ದ. ಅಂದಿನಿಂದ ಅವರ ಪತ್ನಿ ಜುನು ತನ್ನ ಪತಿಯ ಬಗ್ಗೆ ಯಾವುದೇ ಸುದ್ದಿ ಕೇಳಿಲ್ಲ. ಈಗ ತನ್ನ 2 ತಿಂಗಳ ಮಗುವಿನೊಂದಿಗೆ ಗಂಡನ ಆಗಮನಕ್ಕಾಗಿ ಕಾಯ್ದುಕೊಳ್ಳುತ್ತಿದ್ದಾಳೆ. ಗಂಡನೇ ಮನೆಯ ಆಧಾರ ಸ್ತಂಭವಾಗಿರುವ ಹಿನ್ನೆಲೆಯಲ್ಲಿ ಏನಾಗುತ್ತದೋ ಎಂಬ ಭಯ ಆಕೆಯನ್ನ ಕಾಡ್ತಾ ಇದೆ. ಅಂದಹಾಗೆ ಜನವರಿ 6ರಂದು ಈ ಘಟನೆ ನಡೆದಿದೆ. 300 ಅಡಿ ಆಳದ ಗಣಿಯಲ್ಲಿ ಕೆಲಸದಲ್ಲಿ ತೊಡಗಿದ್ದಾಗ ಇದ್ದಕ್ಕಿದ್ದಂತೆ ಗಣಿಯಲ್ಲಿ ನೀರು ತುಂಬಿಕೊಂಡಿದೆ. ಸದ್ಯ ಭಾರತೀಯ ಸೇನೆ ಮತ್ತು ನೌಕಾಪಡೆಯ ತಂಡಗಳು ರಕ್ಷಣಾ ಕಾರ್ಯದಲ್ಲಿ ತೊಡಗಿವೆ. ಆದರೆ ಗಣಿಯ ಭಾಗದಲ್ಲಿ ನೀರು ತುಂಬಿಕೊಳ್ತಾ ಇರೋದು ಸಮಸ್ಯೆಯನ್ನ ಬಿಗಡಾಯಿಸಿದೆ. ಸರ್ಕಾರಿ ಇಲಾಖೆಗಳಿಗೂ ಅವಾಂತರಗಳಿಗೂ ಅದೇನೋ ಸಂಬಂಧವೋ ಗೊತ್ತಿಲ್ಲ. ಆಗಾಗ ಎಡವಟ್ಟುಗಳು ನಡೀತಾನೆ ಇರ್ತಾವೆ. ಇದೀಗ ಹಿಮಾಚಲ ಪ್ರದೇಶದಲ್ಲಿ ವಿದ್ಯುತ್ ಇಲಾಖೆ ಗ್ರಾಹಕರಿಗೆ ಭರ್ಜರಿ ಬಿಲ್ ನೀಡಿ ಸುದ್ದಿಯಾಗಿದೆ. ಹರ್ಮೀಪುರ ಜಿಲ್ಲೆಯ ಗ್ರಾಹಕರೊಬ್ಬರಿಗೆ ಹಿಮಾಚಲ ವಿದ್ಯುತ್ ಇಲಾಖೆ ಬರೋಬ್ಬರಿ 200 ಕೋಟಿ ವಿದ್ಯುತ್ ಬಿಲ್ ನೀಡಿ ಬೆಚ್ಚಿ ಬೀಳಿಸುವಂತೆ ಮಾಡಿದೆ. ಅಂದಹಾಗೆ ಬೆಹರ್ವಿನ್ ಜತ್ತಾನ್ ಗ್ರಾಮದ ಉದ್ಯಮಿ ಲಲಿತ್ ಧಿಮಾನ್ ವಿದ್ಯುತ್ ಇಲಾಖೆಯಿಂದ ಬರೋಬ್ಬರಿ 200 ಕೋಟಿ ರೂಪಾಯಿ ಮೊತ್ತದ ವಿದ್ಯುತ್ ಬಿಲ್ ಪಡೆದಿದ್ದಾರೆ. ಧಿಮಾನ್ ಅವರಿಗೆ ನವೆಂಬರ್ ತಿಂಗಳಲ್ಲಿ 2500 ರೂಪಾಯಿ ವಿದ್ಯುತ್ ಬಿಲ್ ನೀಡಲಾಗಿತ್ತು. ಅದನ್ನು ಅವರು ಆಗಲೇ ಪಾವತಿಸಿದ್ದರು. ಈ ಬಾರಿ ಊಹೆಗೂ ಮೀರಿದ ಬಿಲ್ ಬಂದಿರೋದ್ರಿಂದ ವಿದ್ಯುತ್ ಮಂಡಳಿ ಕಚೇರಿಗೆ ತೆರಳಿ ದೂರು ನೀಡಿದ್ದಾರೆ. ತಾಂತ್ರಿಕ ದೋಷದಿಂದ ಹೆಚ್ಚಿನ ವಿದ್ಯುತ್ ಬಿಲ್ ಬಂದಿದೆ ಅಂತ ಅಧಿಕಾರಿಗಳು ಸಮಜಾಯಿಸಿ ನೀಡಿದ್ದಾರೆ. ನಂತರ ಅವರ ಬಿಲ್ ಅನ್ನು ಸರಿಪಡಿಸಿ 4047 ರೂಪಾಯಿಗೆ ಬಿಲ್ ನೀಡಲಾಗಿದೆ. ತಂತ್ರಜ್ಞಾನ ಬೆಳೆದಂತೆಲ್ಲ ವಂಚನೆಗಳು ಹೆಚ್ಚಾಗುತ್ತಲೇ ಇದೆ. ಅದರಲ್ಲೂ ಡಿಜಿಟಲ್ ವಂಚನೆ ಮೋಸದ ಮಿತಿ ಮೀರಿದೆ. ಈಗೀಗ ಅಂತಾರಾಷ್ಟ್ರೀಯ ಫೋನ್ ಕರೆಗಳ ಮೂಲಕ ಭಿನ್ನ ಬಗೆಯ ವಂಚನೆಗಳು ನಡೆಯುತ್ತಿದೆ. ಇದೀಗ ರಿಲಯನ್ಸ್ ಜಿಯೋ ಹೆಸರಿನಲ್ಲೂ ವಂಚನೆ ನಡೆಸುತ್ತಿರುವ ಬಗ್ಗೆ ಖುದ್ದು ಕಂಪನಿ ಎಚ್ಚರಿಕೆ ನೀಡಿದೆ. ಅಂತಾರಾಷ್ಟ್ರೀಯ ನಂಬರ್ಗಳಿಂದ ಬರುವ ಕರೆಗಳನ್ನು ಸ್ವೀಕರಿಸದಂತೆ ಹಾಗೂ ಮಿಸ್ಡ್ ಕಾಲ್ ಇದ್ದರೆ ಅಂತಹ ನಂಬರ್ಗಳಿಗೆ ಮರಳಿ ಕರೆ ಮಾಡದಂತೆ ಸೂಚನೆ ನೀಡಲಾಗಿದೆ. ವಂಚಕರು ಅಪರಿಚಿತ ಅಂತಾರಾಷ್ಟ್ರೀಯ ನಂಬರ್ಗಳಿಂದ ಮಿಸ್ಡ್ ಕಾಲ್ ಮಾಡುತ್ತಾರೆ. ಬಳಕೆದಾರರು ಈ ಸಂಖ್ಯೆಗಳಿಗೆ ವಾಪಸ್ ಕರೆ ಮಾಡಿದಾಗ ವಂಚಕರು ಪ್ರೀಮಿಯಂ ದರ ಸೇವೆಗೆ ಕನೆಕ್ಟ್ ಮಾಡ್ತಾರೆ. ಇದೊಂದು ಸ್ಕ್ಯಾಮ್ ಆಗಿದ್ದು ಈ ಸೇವೆಗಳಿಗೆ ಕರೆ ಮಾಡಲು ಪ್ರತಿ ನಿಮಿಷಕ್ಕೆ ಭಾರಿ ಶುಲ್ಕ ವಿಧಿಸಲಾಗುತ್ತದೆ. ಇಂತಹ ಕರೆಗಳು ಬಳಕೆದಾರರಿಗೆ ಭಾರಿ ಆರ್ಥಿಕ ನಷ್ಟವನ್ನು ಉಂಟು ಮಾಡುವ ಸಾಧ್ಯತೆ ಇರುತ್ತದೆ. ಹೀಗಾಗಿ ಇಂತಹ ಕರೆಗಳಿಂದ ಸುರಕ್ಷಿತರಾಗಿರುವಂತೆ ಜಿಯೋ ಕಂಪನಿ ಎಚ್ಚರಿಸಿದೆ. ಉತ್ತರ ಪ್ರದೇಶದ ಸಂಬಾಲ್ ಜಿಲ್ಲೆಯ ಶಾಹಿ ಮಸೀದಿ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸುಪ್ರೀಂ ಕೋರ್ಟ್ ಮಹತ್ವದ ಆದೇಶ ನೀಡಿದೆ. ಮಸೀದಿ ಆವರಣದಲ್ಲಿರುವ ಬಾವಿ ನೀರನ್ನ ಬಳಸಿಕೊಳ್ಳಲು ಸಾರ್ವಜನಿಕರಿಗೆ ಅನುವು ಮಾಡಿಕೊಟ್ಟಿದೆ. ಆದರೆ ಬಾವಿಯಲ್ಲಿರುವ ದೇವರ ಪೂಜಾ ಕಾರ್ಯಗಳಿಗೆ ಸುಪ್ರೀಂ ಕೋರ್ಟ್ ತಡೆಯಾಜ್ಞೆ ನೀಡಿದೆ. ಬಾವಿಯಲ್ಲಿ ಪೂಜೆಗೆ ಅವಕಾಶ ನೀಡಿದ್ದ ಸಂಬಾಲ್ ನಗರಸಭೆಯ ಆದೇಶವನ್ನ ಕೋರ್ಟ್
ಬರ್ಖಾಸ್ತುಗೊಳಿಸಿದೆ. ಅಲ್ಲದೆ ಈ ಬಗ್ಗೆ ವಿವರಣೆ ಕೋರಿ ಯುಪಿ ಸರ್ಕಾರಕ್ಕೆ ನೋಟಿಸ್ ಜಾರಿ ಮಾಡಿದೆ. ಜೊತೆಗೆ ಮುಂದಿನ 2 ವಾರಗಳಲ್ಲಿ ವಸ್ತುಸ್ಥಿತಿ ವರದಿಯನ್ನ ಸಲ್ಲಿಸುವಂತೆ ನಿರ್ದೇಶನ ನೀಡಿದೆ. ಇನ್ನು ಈ ಪ್ರಕರಣದ ಮುಂದಿನ ವಿಚಾರಣೆ ಫೆಬ್ರವರಿ 21ಕ್ಕೆ ನಿಗದಿಯಾಗಿದೆ. ಅಂದಹಾಗೆ ಈ ಹಿಂದೆ ಸಂಬಾಲ್ ನಗರಸಭೆಯು ಈ ಪ್ರದೇಶದಲ್ಲಿ ಪತ್ತೆಯಾದ ಎಲ್ಲಾ ಬಾವಿಗಳಲ್ಲಿ ಪೂಜೆಗೆ ಅನುಮತಿ ನೀಡಿತ್ತು. ಆದರೆ ಕೋರ್ಟ್ ಶಾಹಿ ಜಾಮಾ ಮಸೀದಿಯ ಪಕ್ಕದಲ್ಲಿರುವ ಬಾವಿಯಲ್ಲಿ ಮಾತ್ರ ಪೂಜೆಗೆ ನಿಷೇಧ ಹೇರಿದೆ. ಉಳಿದಂತೆ ಬಾಕಿ ಬಾವಿಗಳಲ್ಲಿ ಎಂದಿನಂತೆ ಪೂಜೆ ನಡೆಯಬಹುದು ಅಂತ ಕೋರ್ಟ್ ಸ್ಪಷ್ಟವಾಗಿ ಹೇಳಿದೆ. ಜಗತ್ತಿನ ಅತಿ ದೊಡ್ಡ ಧಾರ್ಮಿಕ ಮೇಳ ಎಂಬ ಖ್ಯಾತಿಗೆ ಒಳಗಾಗಿರುವ ಮಹಾಕುಂಭ ಮೇಳದಲ್ಲಿ ಜಗತ್ತಿನ ಖ್ಯಾತನಾಮರು ಭಾಗಿಯಾಗಲಿದ್ದಾರೆ. ಅದರಲ್ಲೂ ಟೆಕ್ ದೈತ್ಯ ಕಂಪನಿ ಆಪಲ್ನ ಸಹ ಸಂಸ್ಥಾಪಕ ಸ್ಟೀವ್ ಪತ್ನಿ ಲಾರೆನ್ ಕೂಡ ಭಾಗಿಯಾಗಲಿದ್ದಾರೆ. ವಿಶ್ವದ ಶ್ರೀಮಂತ ಮಹಿಳೆಯರಲ್ಲಿ ಒಬ್ಬರೆಂದು ಪರಿಗಣಿಸಲ್ಪಟ್ಟಿರುವ ಲಾರೆನ್ ಪೊವೆಲ್ ಸುಮಾರು 10 ದಿನಗಳ ಕಾಲ ಮಹಾಕುಂಭ ಮೇಳದಲ್ಲೇ ತಂಗಲಿದ್ದಾರೆ. ಆಚಾರ್ಯ ಮಹಾಮಂಡಲೇಶ್ವರ ಸ್ವಾಮಿ ಕೈಲಾಶಾನಂದ ಗಿರಿ ಅವರ ಕುಟೀರದಲ್ಲಿ ಲಾರೆನ್ ಪೊವೆಲ್ ವಾಸ್ತವ್ಯ ಹೂಡಲಿದ್ದಾರೆ. ವಿಶೇಷ ಅಂದರೆ ಮಕರ ಸಂಕ್ರಮಣದಂದು ನಡೆಯಲಿರುವ ಪವಿತ್ರ ಶಾಹಿ ಸ್ನಾನದಲ್ಲಿ ಲಾರೆನ್ ಭಾಗಿಯಾಗಲಿದ್ದು ಗಂಗಾ ಸ್ನಾನ ನೆರವೇರಿಸಲಿದ್ದಾರೆ. ಇನ್ನು ಉಳಿದಂತೆ ಸ್ವಾಮಿ ಕೈಲಾಸಾನಂದರ ಶಿಬಿರದಲ್ಲಿ ಯೋಗ, ಧ್ಯಾನ, ಆಧ್ಯಾತ್ಮಿಕ ಚರ್ಚೆಗಳಲ್ಲಿ ಪೊವೆಲ್ ಭಾಗಿಯಾಗಲಿದ್ದಾರೆ. ದೊಡ್ಡ ದೊಡ್ಡ ಪತ್ರಿಕೆ ಚಾನೆಲ್ಗಳಿಗೆ ಸೀಮಿತವಾಗಿದ್ದ ಪ್ರಧಾನಿಗಳ ಇಂಟರ್ವ್ಯೂ ಇದೀಗ ಪಾಡ್ಕಾಸ್ಟ್ಗೂ ಕಾಲಿಟ್ಟಿದೆ. ತಂತ್ರಜ್ಞಾನವನ್ನ, ಮಾಹಿತಿಯನ್ನ ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ತಲುಪಿಸುವ ಮಹತ್ವಾಕಾಂಕ್ಷೆಯಂತೆ ಇದೀಗ ಯೂಟ್ಯೂಬರ್ ಪಾಡ್ಕಾಸ್ಟ್ಗೂ ಪ್ರಧಾನಿ ಮೋದಿ ಸಂದರ್ಶನ ನೀಡಿದ್ದಾರೆ. ನಿಖಿಲ್ ಕಾಮತ್ ಅವರ ಯೂಟ್ಯೂಬ್ಗೆ ಪಾಡ್ಕಾಸ್ಟ್ ಸಂದರ್ಶನ ನೀಡಿರುವ ಪ್ರಧಾನಿ 10 ಹಲವು ವಿಷಯಗಳ ಕುರಿತು ಮಾತನಾಡಿದ್ದಾರೆ. ತಮ್ಮ ಆಡಳಿತ, ಅಂತಾರಾಷ್ಟ್ರೀಯ ವಿಚಾರ, ರಾಜಕಾರಣ ಹೀಗೆ ತರಹೇವಾರಿ ವಿಚಾರಗಳ ಕುರಿತು ಮೋದಿ ಮನದುಂಬಿ ಮಾತನಾಡಿದ್ದಾರೆ. ತಾವು ಈ ಹಿಂದೆ ತಪ್ಪು ಮಾಡಿದ್ದೇ ಎಂದಿರುವ ಮೋದಿ ಆತ್ಮವಿಮರ್ಶೆಗೂ ತಮ್ಮನ್ನು ಈ ಸಂದರ್ಶನದಲ್ಲಿ ಒಳಪಡಿಸಿಕೊಂಡಂತಿದೆ. ಇದು ನಿಖಿಲ್ ಕಾಮತ್ ಅವರ 6ನೇ ಎಪಿಸೋಡ್ ಆಗಿದ್ದು ಇಲ್ಲಿವರೆಗೆ ಪಾಡ್ಕಾಸ್ಟ್ನಲ್ಲಿ ಭಾಗಿಯಾದವರೆಲ್ಲ ಗಣ್ಯ ವ್ಯಕ್ತಿಗಳೇ ಆಗಿದ್ದಾರೆ. ರಣಬೀರ್ ಕಪೂರ್, ನಂದನ್ ನೀಲೇಕಣಿ ಅಂತವರು ಈ ಪಾಡ್ಕಾಸ್ಟ್ನಲ್ಲಿ ಭಾಗಿಯಾಗಿದ್ದರು ಅನ್ನುವುದು ವಿಶೇಷ. ಸದ್ಯ ಪಾಡ್ಕಾಸ್ಟ್ನ ಕಮ್ಮಿಂಗ್ ಅಪ್ ಹೊರಬಿದ್ದಿದ್ದು ಶೀಘ್ರದಲ್ಲೇ ಸಂಪೂರ್ಣ ಎಪಿಸೋಡ್ ಟೆಲಿಕಾಸ್ಟ್ ಆಗಲಿದೆ. ಅಮೆರಿಕಾದಲ್ಲೂ ಮಹಾ ಚಳಿಯ ಅಬ್ಬರ ಜೋರಾಗಿದೆ. ರಾಷ್ಟ್ರದ ದಕ್ಷಿಣ ರಾಜ್ಯಗಳಲ್ಲಿ ಹಿಮಭರಿತ ಚಳಿಗಾಲದ ಬಿರುಗಾಳಿ ಧೂಳೆಬ್ಬಿಸಿದೆ. ಟೆಕ್ಸಾಸ್ನಿಂದ ಅಲಬಾಮಾವರೆಗಿನ ಅಮೆರಿಕದ ದಕ್ಷಿಣದ ಕೆಲವು ಭಾಗಗಳಲ್ಲಿ ಹಿಮ ಮತ್ತು ಹಿಮಾವೃತ ಪರಿಸ್ಥಿತಿ ಕಂಡುಬಂದಿದ್ದು ವಾತಾವರಣ ಅಯೋಮಯವಾಗಿದೆ. ಹಿಮ ಹಾಗೂ ಶೀತ ಮಾರುತಗಳಿಂದ ಶಾಲಾ ಕಾಲೇಜುಗಳನ್ನು ಬಂದ್ ಮಾಡಲಾಗಿದೆ. ಬಹುತೇಕ ವಿಮಾನ ನಿಲ್ದಾಣಗಳಲ್ಲಿ ಹಾರಾಟ ನಿಷೇಧ ಮಾಡಲಾಗಿದೆ. ಶೀತ ಮಾರುತಗಳು ಪೂರ್ವಕ್ಕೆ ಚಲಿಸುತ್ತಿರುವುದರಿಂದ ಹೆದ್ದಾರಿಗಳಲ್ಲಿ ದಟ್ಟ ಮಂಜು ಆವರಿಸುತ್ತಿದೆ. ಜೊತೆಗೆ ವಿಪರೀತ ಹಿಮಪಾತವಾಗುತ್ತಿದೆ. ಇದರಿಂದಾಗಿ ಹೆದ್ದಾರಿ ಸಂಚಾರ ಸಹ ಹಳಿ ತಪ್ಪಿದೆ. ಗಂಟೆಗೆ 50 ಮೈಲುಗಳಷ್ಟು ವೇಗದಲ್ಲಿ ಶೀತ ಮಾರುತ ಬೀಸುತ್ತಿದೆ. ಹೀಗಾಗಿ ಹೆದ್ದಾರಿ ಸಂಚಾರ ಅಪಾಯಕಾರಿಯಾಗಿ ಬದಲಾಗಿದೆ. ಅಂದಾಜು 60 ಮಿಲಿಯನ್ ಅಮೆರಿಕನ್ನರು ಶೀತ ಮಾರುತಗಳಿಂದ ತೊಂದರೆಗೆ ಸಿಲುಕಿದ್ದಾರೆ. ಇನ್ನು ಮುಂದಿನ ದಿನಗಳಲ್ಲಿ ಭಾರೀ ಹಿಮಪಾತವಾಗುವ ಮುನ್ಸೂಚನೆ ನೀಡಲಾಗಿದೆ. ಅದರಂತೆ ಕಾನ್ಸಾಸ್ ನಗರದಲ್ಲಿ 8 ರಿಂದ 14 ಇಂಚುಗಳ ಹಿಮಪಾತದ ಮುನ್ಸೂಚನೆ ಇದೆ. ಸೆಂಟ್ ಲೂಯಿಸ್ನಲ್ಲಿ 5 ರಿಂದ 9 ಇಂಚು ಹಿಮ ಬೀಳುವ ಸಾಧ್ಯತೆ ಇದೆ. ಇನ್ನು ಇಂಡಿಯಾನಾ ಪೊಲೀಸ್ ನಗರದಲ್ಲಿ 6 ರಿಂದ 9 ಇಂಚು, ಅತ್ತ ರಾಜಧಾನಿ ವಾಷಿಂಗ್ಟನ್ DC ಹಾಗೂ ಅದರ ಉಪನಗರಗಳ ಸುತ್ತ 1 ಅಡಿಯವರೆಗೆ ಹಿಮ ಬೀಳಬಹುದು ಅಂತ US ಮೆಟ್ರಲಾಜಿಕಲ್ ಸಂಸ್ಥೆ ಎಚ್ಚರಿಸಿದೆ. ಕೆನಡಾದಲ್ಲಿ ಭಾರತೀಯ ಮೂಲದವರ ಹವಾ ಮುಂದುವರೆದಿದೆ. ಪ್ರಧಾನಿ ಸ್ಥಾನಕ್ಕೆ ಜಸ್ಟಿನ್ ಟ್ರೂಡೋ ರಾಜೀನಾಮೆ ಬೆನ್ನಲ್ಲೇ ಭಾರತೀಯ ಮೂಲದ 2 ಘಟಾನುಘಟಿಗಳು PM ಸ್ಥಾನದ ರೇಸ್ನಲ್ಲಿ ಕಾಣಿಸಿಕೊಂಡಿದ್ದಾರೆ. ಸಾರಿಗೆ ಸಚಿವೆ ಅನಿತಾ ಆನಂದ್ ಹೆಸರಿನ ಬಳಿಕ ಇದೀಗ ಕರ್ನಾಟಕ ಮೂಲದ ಉದ್ಯಮಿ ಸಂಸದ ಚಂದ್ರ ಆರ್ಯ ಹೆಸರು ಸಹ ಕೆನಡಾ ಪ್ರಧಾನಿ ಪಟ್ಟಕ್ಕೆ ಕೇಳಿಬರ್ತಿದೆ. ಕೆನಡಾದ ನೆಪಿಯನ್ ಕ್ಷೇತ್ರದಿಂದ ಪಾರ್ಲಿಮೆಂಟ್ಗೆ ಆಯ್ಕೆಯಾಗಿರುವ ಚಂದ್ರ ಆರ್ಯ ಲಿಬರಲ್ ಪಕ್ಷದ ಮುಂಚೂಣಿ ನಾಯಕರಲ್ಲಿ ಒಬ್ಬರಾಗಿದ್ದಾರೆ. ಅಲ್ಲದೆ ಸದ್ಯ ಖಾಲಿಯಾಗಿರುವ ಪ್ರಧಾನಿ ಸ್ಥಾನಕ್ಕೆ ಚಂದ್ರ ಆರ್ಯ ತಮ್ಮ ಉಮೇದುವಾರಿಕೆಯನ್ನು ಸಹ ಸಲ್ಲಿಸಿದ್ದಾರೆ. ಅಂದಹಾಗೆ ಕರ್ನಾಟಕದ ತುಮಕೂರು ಜಿಲ್ಲೆಯ ಶಿರಾ ತಾಲೂಕಿನವರಾದ ಚಂದ್ರ ಆರ್ಯ ಹಲವು ವರ್ಷಗಳಿಂದ ಕೆನಡಾದಲ್ಲಿ ವಾಸವಾಗಿದ್ದಾರೆ. ಕೆನಡಾ ಪೌರತ್ವ ಪಡೆದಿದ್ದಾರೆ. ಈ ಹಿಂದೆ ಕೆನಡಾ ಸಂಸತ್ತಿನಲ್ಲಿ ಕನ್ನಡದಲ್ಲಿ ಭಾಷಣ ಮಾಡಿ ಚಂದ್ರ ಆರ್ಯ ಗಮನ ಸೆಳೆದಿದ್ದರು. ತೀವ್ರ ಜನಸಂಖ್ಯಾ ಕುಸಿತದಿಂದ ಕಂಗೆಟ್ಟಿರುವ ರಷ್ಯಾ ಆರೋಗ್ಯವಂತ ಮಕ್ಕಳ ಜನನಕ್ಕಾಗಿ ಸರ್ಕಸ್ ಮಾಡ್ತಿದೆ. ಇದೀಗ ಜನಸಂಖ್ಯಾ ಕುಸಿತವನ್ನ ತಡೆಗಟ್ಟುವ ನಿಟ್ಟಿನಲ್ಲಿ ಯುವತಿಯರಿಗೆ ಬಿಗ್ ಆಫರ್ ನೀಡಿದೆ. ಆರೋಗ್ಯಕರ ಮಗುವಿಗೆ ಜನ್ಮ ನೀಡುವ 25 ವರ್ಷದೊಳಗಿನ ವಿದ್ಯಾರ್ಥಿನಿಯರಿಗೆ 81,000 ರೂಪಾಯಿಗಳ ಇನಾಮು ನೀಡಲು ಮುಂದಾಗಿದೆ.
ಈ ಕುರಿತು ಮಾಸ್ಕೋ ಟೈಮ್ಸ್ ವರದಿ ಮಾಡಿದೆ. ಆದರೆ ಈ ಯೋಜನೆಗೆ ಕೆಲ ಷರತ್ತುಗಳನ್ನು ಸಹ ರಷ್ಯಾ ಆಡಳಿತ ವಿಧಿಸಿದೆ. ಈ ಯೋಜನೆಯ ಅರ್ಹತೆ ಪಡೆಯಲು ಅರ್ಜಿದಾರರು 25 ವರ್ಷಕ್ಕಿಂತ ಕಡಿಮೆ ವಯಸ್ಸಿನವರಾಗಿರಬೇಕು. ಜೊತೆಗೆ ಸ್ಥಳೀಯ ವಿಶ್ವವಿದ್ಯಾಲಯ ಅಥವಾ ಕಾಲೇಜಿನಲ್ಲಿ ಪೂರ್ಣ ಸಮಯದ ವಿದ್ಯಾರ್ಥಿಗಳಾಗಿರಬೇಕು. ಅಲ್ಲದೆ ರಷ್ಯಾ ಕರೇಲಿಯ ನಿವಾಸಿಗಳಾಗಿರಬೇಕು ಅಂತ ನಿಯಮಾವಳಿಗಳಲ್ಲಿ ಹೇಳಲಾಗಿದೆ. ಇಲ್ಲಿವರೆಗೆ ರಷ್ಯಾದ ವಿವಿಧ ಪ್ರಾಂತ್ಯಗಳ ಸುಮಾರು 11 ಆಡಳಿತಗಳು ಹೀಗೆ ಜನನ ದರ ಹೆಚ್ಚಿಸಲು ವಿವಿಧ ಪ್ರೋತ್ಸಾಹಕರ ಕ್ರಮಗಳನ್ನು ಕೈಗೊಂಡಿದೆ. ಈಗ ಕರೇಲಿಯ ಆಡಳಿತವು ಸಹ ಬಹುಮಾನ ಘೋಷಣೆ ಮಾಡಿದೆ. ಇತ್ತೀಚಿನ ವರ್ಷಗಳಲ್ಲಿ ರಷ್ಯಾ ಫಲವತ್ತತೆಯ ದರ ಭಾರಿ ಪ್ರಮಾಣದಲ್ಲಿ ಕುಸಿತವಾಗಿದೆ. ಇದರಿಂದ ರಷ್ಯಾದ ಜನಸಂಖ್ಯೆ ಕುಸಿತದತ್ತ ಸಾಗಿದೆ. ಹೀಗಾಗಿ ಸರ್ಕಾರ ಜನನ ದರ ಹೆಚ್ಚಿಸಲು ಉಪಕ್ರಮಗಳನ್ನು ಕೈಗೊಳ್ಳುತ್ತಾ ಇದೆ. ಇದಾಗಿತ್ತು ಇವತ್ತಿನ ಪ್ರಮುಖ ಸುದ್ದಿಗಳು. ನಾಳೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.